ಎಷ್ಟನೇ ರ್ಯಾಂಕ್ ಬರ್ಬೋದು ನೀನ್ ಬರ್ತಿರೋ ಪ್ರಕಾರ? ಫಸ್ಟ್ ಇಲ್ಲ ಅಂದ್ರೆ ಸೆಕೆಂಡ್. ಗಗನ್ ಗೌತು ಅವ್ರಿಗೆಲ್ಲ ಎಕ್ಸಾಮ್ಸ್ ಇತ್ತಲ್ಲ, ಅದೆಲ್ಲ ಮುಗಿಲಿ ಅಂತ ಹೋಗಿರ್ಲಿಲ್ಲ ನಾವು. ಸಾರಿ ಬಂಗಾರ. ಹತ್ಲು ಆ್ಯಕ್ಚುಲಿ, ಬಟ್ ನನಗೆ ಫ್ಲ್ಯಾಶೇ ಗೊತ್ತೇ ಆಗಲಿಲ್ಲ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಿಗ್ಗೆನೇ ರೆಡಿ ಆಗಿದ್ದೀವಿ. ನಾವು ಊರಿಗೆ ಹೋಗ್ತಾ ಇದ್ದೀವಿ. ಊರಲ್ಲಿ ಊರ ಹಬ್ಬ ಇದೆ ನಮ್ಮ ಊರಲ್ಲಿ. ಊರಿಗೆ ಹೋಗೋದಂದ್ರೆ ಬೇಡ ಅಂತಿದ್ದಾಳೆ, ಮಮ್ಮಿ ಮನೆಗೆ ಹೋಗೋಣ ಅಂತ ಹೇಳ್ತಿದ್ದಾಳೆ. ಅದಕ್ಕೋಸ್ಕರ ಮಮ್ಮಿ ಬರ್ತಾಳೆ, ಅಲ್ಲಿ ನಮ್ಮ ಅಕ್ಕ ಬರ್ತಾಳೆ ನೆಲಮಂಗ್ಲಗೆ. ಸೊ ನಾನು ಅಲ್ಲಿಗೆ ಹೋಗ್ಬೇಕು ಇವಾಗ. ಸುಮ್ಮನೆ ಮಮ್ಮಿ ಮನೆಗೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಊರಿಗೆ ಹೋಗ್ತಾ ಇದ್ದೀವಿ ನಾವು. ಹಬ್ಬ ಆ್ಯಕ್ಚುಲಿ 1 ವೀಕಿಂದ ನಡೀತಾನೆ ಇದೆ, ಊರ ಹಬ್ಬ ಇದೆ. ಅದಕ್ಕೋಸ್ಕರ ನಾಳೆ ಲಾಸ್ಟು ನಾನ್ ವೆಜ್ಜು. ಸೊ ಗಗನ್ ಗೌತು ಅವ್ರಿಗೆಲ್ಲ ಎಕ್ಸಾಮ್ಸ್ ಇತ್ತಲ್ಲ, ಅದೆಲ್ಲ ಮುಗಿಲಿ ಅಂತ ಹೋಗಿರಲಿಲ್ಲ ನಾವು. ಸೊ ಇವಾಗೆಲ್ಲ ಮುಗ್ದಿದೆ, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ನಾನು ರೆಡಿಯಾಗಿದ್ದೀನಿ, ಬಟ್ ನಮ್ಮ ಅಕ್ಕರು ಇನ್ನೂ ರೆಡಿಯಾಗಿಲ್ಲ. 10 ಗಂಟೆ 11 ಗಂಟೆಗೆ ಹೊರಡೋಣ ಅಂತ ಹೇಳಿದ್ಲು, ಬಟ್ ಇನ್ನೂ ರೆಡಿಯಾಗಿಲ್ಲ. ಇವಾಗ ಹೊರಡೋಣ. ಹಾಂ, ಹೋಗೋಣ ಊರಿಗೆ. ಹೋಗೋಣ ಊರಿಗೆ ಹೋಗೋಣ. ಚಿಟ್ಟಿಗೆ ಗೂಸ್ ಕೊಟ್ಟಿದ್ದೀನಿ ಬೆಳಿಗ್ಗೆನೇ ಅಲ್ವಾ, ಹೇಳಿದ ಮಾತೇ ಕೇಳಲ್ಲ ಗೈಸ್. ಎಷ್ಟು ಇರಿಟೇಷನ್ ಮಾಡ್ತಾಳೆ ಅಂದರೆ ಅಷ್ಟು ಇರಿಟೇಷನ್ ಮಾಡ್ತಾಳೆ. ನಾವು ಹೆಂಗೆ ಅಂದರೆ ಹೊಡೆದ್ಬಿಡ್ತೀವಿ, ಆಮೇಲೆ ಸಂಕಟ ಪಡೋದು, ಹೊಡೆದ್ಬಿಟ್ನಲ್ಲ ಅಂತ. ಹಂಗೆ ಆಗ್ಬಿಟ್ಟೈತೆ ನನಗೆ ಇವಾಗ. ಯಾಕೆ ಹೊಡೆದೆ ನಾನು ನಿಮಗೆ? ಯಾಕೆ ಹೊಡೆದೆ ಹೇಳಿ ಮತ್ತೆ ಕೇಳಿಲ್ಲ ನೀನು ಅದಕ್ಕೆಲ್ಲ. ಸೊ ಟಿಫನ್ ಎಲ್ಲ ಆಗಿದೆ, ನೋಡೋಣ. ಈಗ ಬೆಳಗ್ಗೆನೆ ಗಾಯ ಮಾಡ್ಕೊಂಡಿದ್ದೆಲ್ಲ ತೋರಿಸಿಲ್ಲ. ಆ ಕಡೆ ತಿರ್ಗು ನೋಡಿ, ಇದು ಸರ ಆಗ್ತಾ ಇದ್ದೆ. ನಂದು ಮೇಕಪ್ ಬಾಕ್ಸ್ ಇತ್ತಲ್ಲ, ಬಗ್ಗು ಅಂತ ಹಿಂಗೆ ಅಂದೆ, ಅವಾಗ ಆಗ್ಬಿಟ್ಟಿದ್ದೆ ಹತ್ಲು ಆ್ಯಕ್ಚುಲಿ. ಬಟ್ ನನಗೆ ಫ್ಲ್ಯಾಶೇ ಗೊತ್ತೇ ಆಗಲಿಲ್ಲ. ನಾನು ಏನೋ ನೇಲ್ ಪಾಲಿಶ್ ಏನೋ ಅಂಟ್ಕೊಂಡೈತೆ ಅಂತ ಹೇಳ್ಬಿಟ್ಟು ಕೀಳ್ತಾ ಇದ್ದೀನಿ. ಹೋಗಿ ಇಸ್ಕೊಂಬಂದಲ್ಲಿ, ಇಸ್ಕೊಳ್ಳಿ. ಆವಾಗಲೇ ಹತ್ಲು ಆ್ಯಕ್ಚುಲಿ. ನಾನು ಸುಮ್ಮನೆ ಹೊಡಿತೇನೋ ಅಂದ್ಕೊಂಡು ಸುಮ್ಮನೆ ಅದೇ, ನೋಡ್ರೆ ಗಾಯನೇ ಆಗ್ಬಿಟ್ಟೈತೆ. ನಾನು ಏನೋ ಇದು ಅಂತ ಕೇಳ್ತಾ ಇದ್ದೀನಿ. ಎಲ್ಲ ಕತ್ತಿಗೆ ಮುಖಕ್ಕೆ ಬ್ಯಾಂಡೇಜ್ ಆಗಂಗಾಗ್ಬಿಟ್ಟು ಒಂದ್ಸಲಿಂದ ಬ್ಯಾಂಡೇಜ್ ಹಾಕಿರ್ಲಿಲ್ಲ. ಸಾರಿ ಬಂಗಾರ. ಯಾಕೋ 3 ದಿನದಿಂದ ಹಿಂಗೆ ಮಾಡ್ತಾವಲ್ಲ. ಸಾಕ ವೆಯ್ಟ್ ಮಾಡಿ ಸಾಕಾಯ್ತು. ಅವ್ರು ಇನ್ನೂ ಹೊರಟಿಲ್ಲ. ನಾವು ಅದು ಇದು ಮಾಡ್ಕೊಂಡು ಓಡಾಡಿಕೊಂಡು ಟಿ ವಿ ನೋಡ್ಕೊಂಡು ಕಾಯ್ತಾ ಇದ್ದೀವಿ. ಎಲ್ಲಿ ನಿಮ್ಮ ಮಮ್ಮಿ ಇನ್ನೂ ಬಂದೇ ಇಲ್ಲ ಮಮ್ಮಿ. ಒಂದು 10 ನಿಮಿಷ ಅಂತ ಹೇಳಿದ್ದಾಳೆ. ಹೋಗಿ ಆಟ ಆಡೋದು ನೀನು. ಬಿಸಿಲು, ನೀನೇ ಬರ್ತೀಯ ಹೋಗು. ಬಿಸಿಲಲ್ಲಿ ನೋಡಲ್ಲ ಎಷ್ಟು ಬಿಸಿಲೈತೆ. ನಾನು ಡೈರೆಕ್ಟ್ ಬೆಳ್ಳೂರು ಕ್ರಾಸ್ಗೆ ಹೋಗೋಣ ಅಂತ, ಬಿಕಾಸ್ ಇಲ್ಲಿ ಬಸ್ಸು ನೆಲಮಂಗ್ಲದಲ್ಲಿ ಸ್ಟಾಪ್ ಕೊಡೋಲ್ಲ ಅಂತ ಹೇಳ್ತಾರೆ. ಸುಮ್ಮನೆ ನಮ್ಮ ಅಕ್ಕ ಅಲ್ಲಿ ಒಂದು 1 ಅವರ್ ವೆಯ್ಟ್ ಮಾಡಬೇಕು. ಅದಕ್ಕೋಸ್ಕರ ನೀವು ಡೈರೆಕ್ಟ್ ಬನ್ನಿ, ನಾನು ಇಲ್ಲಿ ಕ್ರಾಸಿಗೆ ಹತ್ಬಿಡ್ತೀನಿ ಬಸ್ ಅಂತ ಹೇಳಿದ್ದೀನಿ. ಸೊ ಅವ್ರು ಹೊರಡ್ಮೇಲೆ ನಾನು ನೋಡ್ತೀನಿ, ಇಬ್ಬರು ಹೋಗೋಕ್ಕೆ ಸರಿಯಾಗುತ್ತೆ. ಅಲ್ಲಿ ನಮ್ಮಮ್ಮ ಬೇರೆ ಬರ್ತಾ ಇದ್ದಾರಂತೆ ಬೆಳ್ಳೂರಿಗೆ. ಸಂತೆ ಅಲ್ವಾ ಇವತ್ತು, ಅದಕ್ಕೋಸ್ಕರ ಏನೋ ಐಟಮ್ಸ್ಗಳು ತೊಗೊಬೇಕಂತೆ ನಾಳೆಗೆ. ನಮ್ಮ ಅಪ್ಪಾಜಿ ಬೇರೆ ಇಲ್ಲ, ಏನೋ ಬೆಂಗಳೂರಲ್ಲಿ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಬಂದಿದ್ದಾರೆ. ಸೊ ಇವಾಗ ಹೋಗಿ ಬೆಳ್ಳೂರಿಗೆ ಹೋಗಿ ಅಲ್ಲೇನೇನೋ ಐಟಮ್ಸ್ ತೊಗೊಂಡು ಆಮೇಲೆ ಮನೆಗೆ ಹೋಗೋದು. ಮೇ ಬಿ ಸಂಜೆ ಆಗಿಬಿಡುತ್ತೆ, ಬಿಕಾಸ್ ಆಲ್ರೆಡಿ 12 o'clock. ನಾವು ಬೆಳ್ಳೂರು ಕ್ರಾಸ್ಗೆ ಹೋಗಿದ್ರೆ 3:34 ಆಗಿಬಿಡುತ್ತೆ ಅನಿಸುತ್ತೆ. ಮೇ ಬಿ ಮನೆಗೆ ಹೋಗೋದು ಲೇಟೇನೆ ಇವತ್ತು. ಊಟ ಬೇರೆ ಇಲ್ಲ, ಏನಾದರೂ ತೊಗೊಂಡು ಸ್ನ್ಯಾಕ್ಸ್ ಏನಾದ್ರು ತೊಗೊಂಡು ಹೋಗ್ಬೇಕಾದ್ರೆ. ಬಿಸಿಲು ಬೇರೆ, ಈ ಶೆಕೆಯಲ್ಲಿ ಹೆಂಗೆ ಕರ್ಕೊಂಡು ಹೋಗೋದು ಚಿಟ್ಟಿನ ಗೊತ್ತಾಗ್ತಾ ಇಲ್ಲ ನನಗೆ. ಹೆಂಗೆ ಆಡ್ತಾಳೆ ನೋಡಿ. ಅಲ್ಲಿಂದ ಇಲ್ಲಿಗೆ ಜಂಪ್ ಮಾಡ್ಬೇಕಂತೆ. ಎಷ್ಟು ಹೇಳೋದು ಕೇಳ್ತಿಲ್ಲ, ಬೀಳ್ತಿ ಅಂತ. ಪೋಲಿ ಪೋಲಿ ಪೋಲಿ. ಅಮ್ಮ ಎಷ್ಟು ಹೇಳ್ಕೊಟ್ರೆ ಅಮ್ಮ ಅನ್ನೋದೇ ಇಲ್ಲ. ಅಂಜು ಅಂತ ಚಿಕ್ಕ ವಯಸ್ಸಿಂದ ಅದೇ ರೂಢಿ ಆಗ್ಬಿಟ್ಟೈತೆ. ಅಮ್ಮ ಅಂತ ಹೇಳೋದೇ ಇಲ್ಲ. ಇದು ಪೋಲಿ. ಆ್ಯಕ್ಚುಲಿ ನಾನು ಹಾಸ್ಪಿಟಲ್ ತೋರಿಸೋಣ ಅಂದ್ಕೊಂಡೆ, ಬಟ್ ಸ್ವಲ್ಪ ಕಮ್ಮಿ ಆಗಿತ್ತು, ಅದಕ್ಕೋಸ್ಕರ ಬೇಡ ಅಂತ ಸುಮ್ಮನೆ ಅದೇ.
ನೋಡೋಣ ಏನಾದರೂ ಜಾಸ್ತಿ ಆದರೆ ಅಲ್ಲೇ ಎಲ್ಲಾದರೂ ಬೆಳ್ಳೂರಲ್ಲೇ ತೋರಿಸ್ಕೊಂಡು ಹೋಗೋಣ. ಕಮ್ಮಿ ಆಗೈತೆ ಪರವಾಗಿಲ್ಲ. ನಿನ್ನೆ ಮೊನ್ನೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಒಣಗಿದೆ, ಹೋಗುತ್ತೆ ಅನಿಸುತ್ತೆ. ನೆನ್ನೆ ಹೋಯ್ತದೆ, ನಿನ್ನೆ ಆಯ್ತಾರೆ. ಇಲ್ಲ ಮಾಡಿಲ್ಲ. ನಿಂಗೆ ನಿಂಗೂ ಆಗಿಲ್ಲ, ನಿಂಗೆ ಆಗಲ್ಲ. ದೊಡ್ಡೋಯ್ತಾನೆ ನೀನು. ಹೌದಾ, ಗೊತ್ತೇ ಇರಲಿಲ್ಲ ನನಗೆ. ಇವತ್ತು ಚಿಟ್ಟಿ ಮತ್ತು ನಾನು ಇಬ್ಬರು ಸೇಮ್ ಡಾಲರ್ ಹಾಕಿದ್ದೀವಿ. ಇಲ್ಲಿ ಸೇಮ್ ನಂದು ಚಿಟ್ಟಿದ್ದು ಇವತ್ತು ಚೈನು ಸೇಮ್. ಅಲ್ಲ ಅಲ್ಲ, ಸೇಮ್ ಅಲ್ಲ, ಪಪ್ಪಿ ಸೇಮ್. ಗಬ್ಬು 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 ಗಬ್ಬು. ಸೇಮ್ ಅಂದರೆ ಇದು ಸೇಮ್ ನಿನ್ನ ಥರನೂ ಇದು ಒಂದೇ ಥರ ಹಾಕಿದ್ದೀವಿ ನಾನು ಚಿಟ್ಟಿ ಅಂತ ಅರ್ಥ. ನಾನು ಸೇಮ್ ಅಂತ ಇದ್ರೆ ಅವಳು ಸೇಮ್ ಪಪ್ಪಿ ಶೇಮ್ಗೆ ಹೋಗ್ಬಿಟ್ಲು. ಅಪ್ಪ ನೋಡಿ ಇಲ್ಲಿ ಹೆಂಗೆ ಆಡ್ತಾಳೆ ನೋಡಿ. ಇವಳಿಗೆ ಗೂಸ್ ಕೊಡಬೇಕೋ ಬೇಡವ, ನೀವೇ ಹೇಳಿ, ಎಷ್ಟು ಟಾರ್ಚರ್ ಕೊಡ್ತಾಳೆ ಅಂತೇಳಿ. ಓ ಬರಲು ಅಲ್ಲಿ ಹೊರಟ್ರಿ ಅಂತ 12:30 ಆಯಿತು. ಇವಾಗ ಹೊರಟಿದ್ದೀವಿ. ಇದನ್ನು ಎತ್ಕೊಂಡಿರ್ಬೇಕು, ಇದನ್ನ ಪೋಲಿನ. ಇವಾಗ ಆಟೋ ಬುಕ್ ಮಾಡಿದ್ದೀನಿ. ಆಟೋದಲ್ಲಿ ಅವರಂಗೆ ಹೋಗಿ ಕಾರ್ ಬುಕ್ ಮಾಡಿ ನೋಡಿ. ಕಾರ್ ಬುಕ್ ಮಾಡು, ಕಾರಲ್ಲಿ ಹೋಗ್ಬೇಕಂತೆ. ಬಸ್ಸಲ್ಲಿ ಹೋಗೋದಂದ್ರೆ ಬೇಡ ಅಂತವಳೆ. ಅಲ್ಲಿ ಮಮ್ಮಿ ಜೊತೆ ಕಾರಲ್ಲಿ ಹೋಗೋಣ, ಇಲ್ಲೇ ಆಟೋದಲ್ಲಿ ಹೋಗೋಣ. ಮಮ್ಮಿ ಜೊತೆ ಕಾರಲ್ಲಿ ಹೋಗೋಣ, ಅಲ್ಲಿ ಇಲ್ಲ ಆಟೋದಲ್ಲಿ ಹೋಗೋಣ, ಆಯಿತಾ? ಬಸ್ಸಲ್ಲಿ ಬೇಡ, ಆಟೋದಲ್ಲಿ ಹೋಗೋಣ. ಆಗ್ತಾಯಿಲ್ಲ, ಆಟೋ ಒಂದು ಬುಕ್ ಆಗಿತ್ತು, ಕ್ಯಾನ್ಸಲ್ ಆಗೋಯ್ತು. ಲೊಕೇಟಿಂಗ್ ಡ್ರೈವರ್ ಬರ್ತಾನೆ ಇದೆ ಇಲ್ಲ, ಲೊಕೇಶನ್ನೇ ತೊಗೊತಲ್ಲ ನೋಡಿ. ಇದ್ರ ಮಧ್ಯೆ ಇವಳು ಟಾರ್ಚರಿಗೆ ಬಲೂನ್ ತೊಗೊಬಂದಿದ್ದೀನಿ. ಏನಾದ್ರು ಟಾರ್ಚರ್ ಹಿಂಗೆ ಕೊಡ್ತಾಳೆ ಅಂತೇಳಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾಳೆ ಟಾರ್ಚರ್ ಕೊಡೋಕ್ಕೆ. ಯಪ್ಪ ಓದ್ತೀನಿರು, ಗಟ್ಟಿ ಐತೆ, ಓದೋಕ್ಕಾಗಲ್ಲ. ಏನು ನೋಡ್ಬೇಕು ಆಚೆ ನೀನು? ಹಾಂ, ಆಚೆ ನೋಡಬೇಕು ಅಂತ ಕಿಟಕಿ ತೆಗೆದು ಕೂತಿದ್ದಾಳೆ. ಬನ್ನಿ ಪಾಚೆ ಬನ್ನಿ, ಇಲ್ಲಿ ತೊಡೆ ಮೇಲೆ ನೀರು ಕುಡಿತೀರಾ? ಹಾಂ, ನೀರು ಕೊಡ್ಲಾ? ಸೆಕೆ ಆಗ್ಬಿಟ್ಟೈತೆ ನನ್ನ ಮಗಳಿಗೆ. ಸೆಕೆ ಆಗ್ತೈತಾ? ಸ್ವಲ್ಪ ಗಾಡಿ ಹೋಗೋವರೆಗೂ ಇರು. ಏನಪ್ಪ? ತುಂಬಿದೆ, ಕಸ ಎಲ್ಲ ತುಂಬಿಟ್ಟವ್ರ? ಏನೋ ರೋಡು ಕನ್ಸ್ಟ್ರಕ್ಷನ್ ನಡೀತೈತೆ ಪಾಪ, ಇದು ಅದಕ್ಕೆ. ಅಲ್ಲೂ ಮಣ್ಣು ಹಾಕಿದಾರಾ? ಈ ಬಸ್ ಇನ್ನೂ ಎಷ್ಟೊತ್ತಿಗೆ ಹೊರಡುತ್ತೋ ಗೊತ್ತಿಲ್ಲ, ಶೇಕೆ ಅಲ್ವಾ? ಅಪ್ಪಾಜಿನ ಯಾಕೆ ಮಾತಾಡಿಸ್ಲಿಲ್ಲಲ್ಲ? ನಮ್ಮ ಅಪ್ಪಾಜಿ ಬಂದಿತ್ತು, ಇಲ್ಲೇನೆ ನಿಲ್ಸರು. ನಮ್ಮ ಅಪ್ಪಾಜಿನ ಬಸ್ಸಲ್ಲಿ ಬಂದೈತೆ ಬೆಂಗಳೂರಿಂದ. ಯಾಕೆ ಮಾತಾಡ್ಸ್ಲಿಲ್ಲಲ್ಲ ಅಪ್ಪಾಜಿನ ನೀವು? ಹಾಂ, ಮಾತಾಡಿಸ್ಲಿಲ್ಲ ಚಿಟ್ಟಿ. ಹೋಯ್ತು ಅನ್ಸುತ್ತಲ್ಲ ಅಪ್ಪಾಜಿ? ನಮ್ಮ ಅಪ್ಪಾಜಿ ಬಸ್ಸು ಹೊರಟೈತೆ ಅನ್ಸುತ್ತೆ, ನಾವೇ ಲೇಟ್. ನಮ್ಮ ಅಕ್ಕನೂ ಹೋಗಿದ್ದಾಳೆ ಆಲ್ರೆಡಿ. ಏನು ನಿನ್ನ ಪ್ರಾಬ್ಲಮ್ಮು? ಇಳಿಯೋಣ ಅಂತ ಟಾರ್ಚರ್ ಕೊಡ್ತಾಳೆ. ಬೆಳ್ಳೂರು ಬಸ್ಸು 5 ನಿಮಿಷ ಇದೆ. ಈಗ ಯಡಿಯೂರಲ್ಲಿದ್ದೀವಿ, 15 ಮಿನಿಟ್ಸ್ ಬೇಕು ಬೆಳ್ಳೂರು ಬಸ್ಗೆ. ಮಮ್ಮಿ ಆಲ್ರೆಡಿ ಹೋಗಿದ್ದಾಳೆ ಬೆಳ್ಳೂರು ಬಸ್ಗೆ. ಹಾಂ, ನಾವು ಹೋಗೋಣ, ಇನ್ನೊಂದು 5 ನಿಮಿಷ ಹೋಗೋಣ. ಬಸ್ ಹೋಗಿ ನಿಂತ ತಕ್ಷಣ ಇಳ್ಬಿಟ್ಟು ಊಟ ಮಾಡಬೇಕು. ಊಟ ಮಾಡಿಲ್ಲ ಅಲ್ವಾ? ಹಬ್ಬ ತಿಂತೀರಾ? ಯಾರದು? ಅಲ್ಲ, ಅಮ್ಮನ ಹತ್ರಕ್ಕೆ ಏನು ಮಾಡಿದ್ರು ಹೋಯ್ತಲ್ಲ ಕಣೆ. ಅಮ್ಮ ರೋಹಿಣಿ ಹತ್ರ ಹೆಂಗೋಯ್ತಾಳ ನೋಡು, ನಿನ್ನ ಹತ್ರ ಬರ್ಲಿ. ಇಷ್ಟು ಬೇಗ ಬಂದ್ರು ಬೆಳ್ಳೂರಿಂದ? ಬರೀ ಕ್ಯಾನ್ ಹಾಕೊಂಬರೋದು ಅಷ್ಟೇ. ಎಷ್ಟು ಬಿಸಿಲು ಬಂದ್ರೆ, ಅಯ್ಯೋ ಬಿಸ್ಲ, ಯಪ್ಪ.
ಫ್ರೀ ಬಸ್ ಯಾಕಾರು ಬಿಟ್ರು ಅನ್ಸ್ಬಿಟ್ಟೈತೆ ಹೋಗುತ್ತೆ. ಯಾರೋ ಗೈ ಮಾಡಿದಿಲ್ಲ ಎಷ್ಟು ಕೆತ್ತಿರೋದು ಮಗಿಗೆ ನೋಡಮ್ಮ ಅಪ್ಪ ನಾನೇ ಒಂದೇನಾ ಗೈ ಮಾಡಿದ್ದು ಪಾಪಗೆ ಗಾಯ ಮಾಡವಳು. ಅಯ್ಯೋ ಅದು ಕ್ರೀಮ್ ಹಚ್ತಾ ಇದ್ನಲ್ಲ, ನಂದು ಮೇಕಪ್ ಬಾಕ್ಸ್ ಇತ್ತೇನ, ಈ ಚೈನ್ ಹಾಕನ ಅಂತ ಹೇಳ್ಬಿಟ್ಟು ಬಗ್ಗು ಅಂದೆ. ನೀವು ಬೇಕಂದ್ರೆ ಇನ್ನೇನು ರಿವರ್ಸ್ ಅದು ಬಾ ನಮ್ಮನ್ನ ಬತ್ತೋಣ ಇಲ್ಲೇ ಮುಂದಕ್ಕಾಗ್ಲಿಲ್ಲ ಆಟ ಮುಂದೆ ಆ ಚೈನ್ ಹಾಕಕ್ಕೆ ಬಗ್ಗು ಅಂದೆ, ಬಗ್ಗು ಸಜ್ಜು. ಏ ಬಿಸ್ಲಲ್ಲಿ ಅಂತೂ ಬಾರವ. ಓಪನ್ ಮಾಡಿ ಅಂತ ಡೋರ್ ಲಾಕ್ ಆಗೈತೆ. ಓಪನ್ ಮಾಡಿದ್ರೆ ಅಲ್ಲಿ ಎಷ್ಟನೇ ರ್ಯಾಂಕ್ ಹೋಗಿದೆ ಮಿಸ್ ಎಲ್ಲ ನೀವು? ಗೊತ್ತಿಲ್ಲ. ಗೌತು 11ನೇ ರ್ಯಾಂಕ್ ಅಂತ ಕಣೆ. ಆಮೇಲೆ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು 11ನೇ ತಾರೀಕು ರಿಸಲ್ಟ್ ಅಂತೆ. ಎಷ್ಟು ಬರ್ಬೋದು, ಎಷ್ಟನೇ ರ್ಯಾಂಕ್ ಬರ್ಬೋದು ನೀನ್ ಬರ್ತಿರೋ ಪ್ರಕಾರ? ಫಸ್ಟ್ ಇಲ್ಲ ಅಂದ್ರೆ ಸೆಕೆಂಡ್. ಫಸ್ಟ್ ಇಲ್ಲ ಫಸ್ಟ್ ಅಂತೂ ಬರಲ್ಲ, ಸೆಕೆಂಡ್ ಥರ್ಡ್ ಅಲ್ಲಿ ನೋಡ್ಕೊ ಅಂತ ಹೇಳು. ಫಸ್ಟ್ ಅಂತೂ ಬರಲ್ಲ, ಯಾಕೆ ಹೇಳಿ ಮ್ಯಾಚ್ ಎಲ್ಲ ಹೋಯ್ತಲ್ಲ 5-6 ಮಾರ್ಕ್ಸ್. ಹೌದಾ? ಒಂದ್ ಸಮ್ನ ರಾಂಗ್ ಮಾಡಿ ಬಂದವನೆ. ಲಾಸ್ಟ್ ಟೈಮ್ ಇನ್ನು ಔಟ್ ಆಫ್ ಔಟ್ ಏನೋ ತೆಗ್ತಿದ್ದೆ ಅಲ್ವಾ? ಮ್ಯಾಥ್ಸ್ ಅಲ್ಲಿ ಇಬ್ರು ಔಟ್ ಆಫ್ ಔಟ್ ಲಾಸ್ಟ್ ಟೈಮ್. ಮತ್ತೆ ಈ ಸಲ ಯಾಕೆ ರಾಂಗ್ ಬರ್ದವ್ರೆ? ಅದೇ ಮೇನ್ ಎಕ್ಸಾಮ್ ಅಲ್ಲಿ ಹಿಂಗ್ ಉಲ್ಟಾ ಹೊಡಿತಾರೆ ಇಬ್ರು. ಇಬ್ರು ಸೇಮ್ ಸಮ್ 5 ಮಾರ್ಕ್ಸ್ ಅದೇ ರಾಂಗ್. ಯಾಕೆ ಓದ್ಕೊಂಡಿರ್ಲಿಲ್ವಾ ಅದನ್ನ? ಓದ್ಕೊಂಡಿರ್ಲಿಲ್ವಾ? ಹೇಳ ಏನಾಯ್ತು ಅಂತ ಓದಿರ್ಲಿಲ್ವಾ? ಇಡೀ ಬುಕ್ನೆ ಅರ್ಧ ಕುಡ್ದಿದ್ದ ಮ್ಯಾಥ್. ಮತ್ತೇನಾಯ್ತು? ಹೇಳು. ಅಯ್ಯೋ ಇವರು ಚಿಟ್ಟಿ ತರ ಕ್ಯಾಮ್ರಾ ಹಿಡಿದ್ರೆ ಮಾತಾಡಲ್ಲ, ಮಿಕ್ಕಿ ಟೈಮಲ್ಲಿ ಮಾತಾಡ್ತಾರೆ ಅಷ್ಟೇ ಅಲ್ವಾ? ಕರೆಕ್ಟಂತ ಹೇಳಿ ಏನಾಯ್ತು ಅಂತ. ಬೇರೆ ಫಾರ್ಮುಲಾ ತಗೊಂಡು ಮಾಡಿದೆ. ಅದು ಬೇರೆ ಸ್ಕೂಲ್ಗೆ ಹೋಗಿ ಫಸ್ಟ್ ಟೈಮ್ ನೀವೇ ಫಸ್ಟ್ ಬಂದಿರಿ. ಎಷ್ಟು ಚೆನ್ನಾಗಿರೋದು, ಎಷ್ಟು ಚೆನ್ನಾಗಿರೋದು. ಊರಿಗೆ ಹೋಗೋಣ ಬಾ ಅಂದ್ರೆ ಬೇಡ ಬೇಡ ಅಂತಾಳೆ. ಮಮ್ಮಿ ಮನೆಗೆ ಹೋಗೋಣ ಅಂದ್ರೆ ಹ್ಞೂ ಹೋಗೋಣ ಅಂತೇಳಿ. ಮಮ್ಮಿ ಮನೆಗೆ ಹೋಯ್ತೀಯಾ? ನಮ್ಮನೆ ಬರಲ್ಲ, ನಾನು ಬರ್ತೀನಿ ಮಮ್ಮಿ ಮನೆಗೆ. ಆಯ್ತು ಬಾ. ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ ಚಿಟ್ಟಿ? ಹಂಗಾದ್ರೆ ಇವಾಗ ಎಲ್ಲಿ ಹೋಗ್ತಿದ್ದೀವಪ್ಪ? ಎಲ್ಲಿಗೆ ಹೋಗ್ತಾ ಇದೀವಿ ಇವಾಗ? ಹೇಳು ಹೋಗಿ. ಊರಿಗೆ ಹೋಗ್ತಾ ಇದೀವಲ್ಲ ಇವಾಗ. ಇಲ್ಲಿ ಇಷ್ಟೊಂದು ಬಿಸಿಲೇ ಇಲ್ಲ ನೋಡು, ಅಲ್ಲಿ ಎಷ್ಟು ಉರಿತಿತ್ತು ಗೊತ್ತೇನೋ ಬಿಸಿಲು. ಈಗೆಲ್ಲ ಕಮ್ಮಿ ಆಗೈತೆ. ಇದೇ ಮಕ್ಕ ಊದ್ಕೊಂಡ್ಬಿಟ್ಟಿತ್ತಲ್ಲವ. ಏನಿಲ್ಲ ಮೌನ್ ಮಾತಿರೋದು ಹೆಂಗೆ ಕೈ ಮುಗಿನ ಕೈ ನಮ್ಮ ಇದು ಅವಳು ಕುತ್ಕೋತಲ್ಲಿರು. ಚೈನ್ ಹಾಕಕ್ ಹೋಗಿ ಮಕ್ಕ ಕಿತ್ತೋಳು ನೋಡು ಮುಗಿಂದ. ಇದನ್ನ ಎಷ್ಟು ಲೀಟರ್ ಇದೆ? 500. ನಿಮ್ಮ ಮಗಳಿಗೆ ಸಾಕು 500 ಲೀಟ್ರ್. ಎಲ್ಲಾದ್ರೂ ಕ್ಲೀನ್ ಮಾಡಿಕೊಂಡ್ತಾಳು. ಒಳ್ಕೊಂಡ್ಬಿಟ್ಟು ಅಷ್ಟೇ. ತೋಸೇಜು ನಮ್ಮ ಅಮ್ಮನ ನೀರಿನ ಇದನ್ನ. ಓಹೋ, ನಾಳೆ ಹಬ್ಬ ಅಂತ. ಅಲ್ಲ, ನನ್ನ ಬ್ಯಾಗ್ ಕಾರಲ್ಲಿ ಇಡ್ಬೇಕು ತಾನೆ, ಎತ್ಕೊಂಬಂದ್ಬಿಟ್ಟಿದೆಯಲ್ಲ. ಅಮ್ಮ ತಂದೈತೆ. ಹೆಂಗಿದೀವ? ನೋಡ್ತಾ ಇದ್ದಿಲ್ಲ. ನಿಂಗೆ ಬಿಡು ಚೆನ್ನಾಗಿದೆಯಾ? ಬಾಯ್. ಖುಷಿ ಅಮ್ಮ. ಬ್ಲೌಸ್ ಎಲ್ಲ ಹೊಲ್ಸ್ಕೊಂಡಮ್ಮ? ಅಲ್ಲ, ಫಂಕ್ಷನ್ಗಳಿಗೆ ಹಿಂಗ್ ರೆಡಿಯಾಗಿ ಹೋಗಲ್ಲ ಅಮ್ಮ. ಬೆಳ್ಳೂರಿಗೆ ಎಷ್ಟು ಚೆನ್ನಾಗಿ ರೆಡಿಯಾಗಿ ಹೋಗೈತೆ. ಬ್ಲೌಸ್ ಹಾಕೊಂಡು ಫಂಕ್ಷನ್ ಹಾಕೊಂಡು ಹೋಗೋದು. ಅದೇ ಈಗ ಎಂತ ಬ್ಲೌಸ್ ಹಾಕೊಂಡು ರೆಡಿ ಮಗಳು ವಿಷಯ ಎತ್ಬಿಟ್ರೆ ಬಂದ್ಬಿಡೋದು. ಹಗ್ಗ ಮುಟ್ಟಬೇಕು.
ಅದು ಸುಮ್ಮನೆ ಪ್ರೀತಿಯಿಂದ ರೇಗ್ಸೋದು ಕಣವ. ರೋಹಿಣಿ ನೋಡ್ದ ಅಲ್ಲಿ ನೋಡ್ದ? ನೋಡ್ದಮ್ಮ ಎಲ್ಲ ನಿಂದೆ ಅನ್ಸುತ್ತೆ. ಅಲ್ಲ ಇವನ್ನೆಲ್ಲ ತೆಗ್ದಾಕಂತ ಹೇಳಿ ಅದನ್ನೇ ಇಟ್ಕೊಂಡೈತಲ್ಲೇ ತಿರ್ಗಾ. ಅಲ್ಲಿ ನೋಡಲ್ಲಿ ಇವನ್ನೆಲ್ಲ ಎಸಿಬೇಕು ತಾನೆ. ನೀನ್ ಏನೇ ಕೊಟ್ರು ಏನೇ ಮಾಡಿದ್ರು ಈ ಮಾತ್ರ ಖಾಲಿ ಆಗಲ್ಲ. ಅವೆಲ್ಲ ತೆಗಿಲಿ ಅಂತಾನೆ ಅದ್ ಮಾಡಿರೋದು. ತಿರ್ಗಾ ಅದನ್ನು ಇಟ್ಕೊಂಡೈತೆ. ಅವೆಲ್ಲ extra. ಅವನ್ನೆಲ್ಲ ಮುಂದಕ್ಕೆ ಇಡ್ತಾರೆ ಚೆನ್ನಾಗಿ ಕಾಣಿಸಂಗೆ. ಅವನ್ನೆಲ್ಲ ಹಿಂದಕ್ಕೆ ಇಟ್ಬಿಟ್ಟು ಹಳೆಯವನ್ನೆಲ್ಲ ಮುಂದಕ್ಕೆ ಇಟ್ಟೈತಲ್ಲೇ. ಏನ್ ಮಾಡ್ತಾ ಇದ್ದೀರಿ? ಅಷ್ಟೇ ತುಂಬ್ಕೊಂಡು ಆಟ ಆಡೋದು ಅಷ್ಟೇ ಬಿಡಿಲಿ. ತುಂಬೈತೆ ಹೊಡೀರಿ ಹೋಗಿ ಇವಾಗ. ಹಿಂಗೆ ಮಾಡ್ತಾರ ಬೆಳಗ್ಗೆವರೆಗೂ ಆಯ್ತಾ? ಹಿಂಗೆ ಮಾಡ್ತಾರ ಬೆಳಗ್ಗೆವರೆಗೂ. ಹುಡುಗಿ ನೀರ್ ಆಡ್ತಾ ಇದ್ಕೊಂಡ್ರ ಬೋಲಿ. ಇವಾಗ ಕಾಫಿ ಕುಡಿ. ಎಷ್ಟೊಂದು ಕೇಳಲ್ಲ ಬಿಡು. ತಗೋ ಕಾಫಿ ತಗೋ. ಹೋಗಿ ದೇವಸ್ಥಾನಕ್ಕೆ ನೀವೇ ಪೂಜೆ ಮಾಡ್ಕೊಂಡು ಬನ್ನಿ. ಹೋಗಲ್ಲ? ಅಮ್ಮ ಬರುತ್ತೆ, ಅಮ್ಮ ಜೊತೆ ಹೋಗು. ನಿದ್ದೆ ಬಂದ್ಬಿಟ್ಟೈತೆ ಇವಳಿಗೆ. ಮತ್ತೆ ಬರ್ಬೇಕು. ಮಲ್ಗಿದ್ದಲ್ಲ ಬಸ್ಸಲ್ಲಿ. ಯಾಕೆ ನಿದ್ದೆ ಬರ್ತೈತೆ ನಿನ್ಗೆ ಇಷ್ಟು ಬೇಗ? ಮಲ್ಗಿದ್ದಲ್ಲ ಬಸ್ಸಲ್ಲಿ. ಕೈ ನೋವು ಬಂತಂಗೆ. ಅಲ್ಲ ಬೆಂಗಳೂರಲ್ಲಿ 11 ಗಂಟೆ ಮಲ್ಕೋತಾಳೆ. ಇಲ್ಲಿ ಹೆಂಗ್ ಆಡ್ತಾಳೆ ನೋಡು 8:30ಗೆ. ಬಾ ಇಲ್ಲೇ ಕಾಣಿಸ್ತಾ? ಹತ್ರದಿಂದ ತೋರ್ಸು. ಸಿಕ್ಕ ಅವ ಕಪ್ಪೆ ಇಟ್ಕೊಂಡ ಮತ್ತೆ ಉಂಡ್ಬಿಟ್ಟಿಯಾ? ಅಪ್ಪ ಅವ ನಮ್ಮ ಕಡೆ ಕೆಲ್ಸಿತೈತೆ. ಈ ಕಡೆ ಮುಂದೆ ಬಾ. ಬೇಡ 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 ಬೇಡ. ದನಿಂಗ್ ಹಾಕಲ್ಲ. ನಿಮ್ಮ ಅಮ್ಮಂಗ ಹಾಕ್ತೀನಿ. ನಿಮ್ಮ ಅಮ್ಮಂಗ ಹಾಕನಾ?